ಈ ಒಂದು ಚಟುವಟಿಕೆ ಮುಗಿದ ಮೇಲೆ ಇಲ್ಲಿ ಧ್ರುವಂತ್ ಅವರು ಮತ್ತೆ ಅಶ್ವಿನಿ ಅವರು ಇಬ್ರು ಕೂಡ ಇಲ್ಲಿ ಮಾತಾಡ್ಕೊಂಡು ಕೂತಿರ್ತಾರೆ. ಅವಾಗ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ, ನಿಮ್ಮ ಒಂದು ಕ್ಯಾರೆಕ್ಟರ್ ಏನಿದೆ ಫಸ್ಟ್ ನೀವು ಬಂದಿದ ತಕ್ಷಣ ತುಂಬಾ ರಗಡ ಕಾಣಿಸ್ಕೊಂಡ್ರಿ, ಎಲ್ರಿಗೂ ಕೂಡ ಅದರಿಂದ ಬೇಳೆಕಾಳನ್ನ ಬೇಯಿಸ್ಕೊಂಡ್ರು ಕೆಲವೊಬ್ರು ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಗಿಲ್ಲಿ ನಟ ಅವರು ಇಲ್ಲಿ ಅಶ್ವಿನಿ ಅವರು ಅರ್ಚಾಡೋದು ಕಿರ್ಚಾಡೋದು ಇಂದ್ರನೇ ಇಲ್ಲಿ ಗಿಲ್ಲಿ ನಟ ಅವ್ರು ಕಾಣಿಸ್ಕೊಂಡಿದ್ದು, ಅವರು ಒಂದು ಬೇಳೆಕಾಳನ್ನ ಬೇಯಿಸ್ಕೊಂಡ್ರು, ನಿಮ್ಮ ಹೆಸರು ತಗೊಂಡು ಅವ್ರು ಇಲ್ಲಿ ಜಾಸ್ತಿ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಕೊಂಡ್ರು ಅಂತ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ. ನೋಡಿ, ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಅಂತಂದ್ರೆ ಇದೇ ವಿಚಾರ. ಇಲ್ಲಿ ಗಿಲ್ಲಿಯವ್ರ ಹತ್ರ ಹೋಗ್ತಾರೆ, ಅಶ್ವಿನಿ ಅವ್ರು ಸರಿ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ಅಶ್ವಿನಿ ಅವ್ರ ಹತ್ರ ಬರ್ತಾರೆ, ಗಿಲ್ಲಿ ಅವ್ರು ಸರಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಟೋಟಲ್ ಆಗಿ ಅಪೋಸಿಟ್ ಯಾರ ಹತ್ರ ಇರ್ತಾರೆ ಅವ್ರ ಪರ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ಬಟ್ ಈ ಒಂದು ವಿಚಾರ ಏನಿದೆಯೋ ಅದೇ ಇಲ್ಲಿ ಮೇನ್ ಆಗಿ ಇಷ್ಟ ಆಗಲ್ಲ. ಇಲ್ಲಿ ಅಶ್ವಿನಿ ಅವರಿಂದ ಗಿಲ್ಲಿಯವರು ಏನೊಂದು ಬೇಳೆಕಾಳು ಬೇಯಿಸ್ಕೊಂಡ್ರು ಅಂತ ಗೊತ್ತಿಲ್ಲ. ಅಶ್ವಿನಿ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ನೆಕ್ಸ್ಟ್ ನಂದು ಬೇರೆನೇ ಇದೆ 2.0 2.0 ಅಂತಾರಲ್ಲ, ಅದನ್ನ ನೀನು ನೋಡ್ತೀಯ ನೆಕ್ಸ್ಟ್ ಅಂತ ಚಾಲೆಂಜ್ ಹಾಕಿದ್ದಾರೆ. ಹೌದು, 50 ಡೇಸ್ ವರೆಗೂ ಇಲ್ಲಿ ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಇಲ್ಲಿ ಇದ್ರು. 50 ಡೇಸ್ ಆದ್ಮೇಲೆ ಈ ಒಂದು 20 ಡೇಸ್ ಏನಾಗಿದೆ, 20 ಡೇಸ್ ಅಲ್ಲಿ ಬೇರೆ ತರನೇ ಇದ್ರು. ಇನ್ನು ಮಿಕ್ಕಿರೋ ಒಂದು 30-40 ಡೇಸ್ ಅಲ್ಲಿ ಯಾವ ತರ ಇರ್ತಾರೆ ಅಂತ ನಿಜವಾಗ್ಲೂ ಕೂಡ ಇಲ್ಲಿ ನೋಡ್ಬೇಕಿದೆ. ಸದ್ಯ ಈ ವೀಕಲ್ಲಿ ಏನಿದ್ರು 2 ದಿವಸದಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗೋದ್ರು. ಅರ್ಚಾಡೋದು ಕಿರ್ಚಾಡೋದು ಬೇರೆಯವ್ರನ್ನ ಮ್ಯಾನಿಪ್ಯುಲೇಟ್ ಮಾಡೋದು ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರು ಬೇರೆ ಏನೂ ಕೂಡ ಇಲ್ಲಿ ಮಾಡ್ತಾರೆ ಅಂತ ನೀಟಾಗಿ ಗೊತ್ತಾಗ್ತದೆ. ಅದರಲ್ಲೂ ಕೂಡ ಇಲ್ಲಿ ಧ್ರುವಂತ್ ಅವರು ಸ್ವಲ್ಪ ಬಕೆಟ್ ಹಿಡಿಯೋದನ್ನ ಬಿಡಬೇಕಾಗುತ್ತೆ. ಇಲ್ಲಿ ಗಿಲ್ಲಿಯವ್ರ ಹತ್ರ ಹೋಗ್ತಾರೆ, ಅವ್ರ ಹತ್ರ ಹೋಗಿ ಬಕೆಟ್ ಹಿಡಿತಾರೆ. ಇಲ್ಲಿ ಅಶ್ವಿನಿ ಅವ್ರ ಹತ್ರ ಬರ್ತಾರೆ, ಅಶ್ವಿನಿ ಅವ್ರ ಹತ್ರ ಬಂದ್ಬಿಟ್ಟು ಬಕೆಟ್ ಹಿಡಿತಾರೆ. ವೀಕ್ಷಕರು, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿ ಅಶ್ವಿನಿ ಅವರಿಂದ ಗಿಲ್ಲಿ ಅವ್ರು ಏನಾದ್ರು ಬೇಳೆಕಾಳು ಬೇಯಿಸ್ಕೊಂತಿದಾರ ಅಂದ್ರೆ ಕಂಟೆಂಟ್ ಸಿಗ್ತಲ್ಲ, ಅಶ್ವಿನಿ ಅವರು ಮಾತಾಡಿದ್ರೆ ಗಿಲ್ಲಿ ಅವ್ರಿಗೆ ಕಂಟೆಂಟ್ ಸಿಗುತ್ತಾ? ಈ ಒಂದು ವಿಚಾರದ ಬಗ್ಗೆ ನಿಜವಾಗ್ಲೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ನಿಮಗೇನು ಅನ್ಸುತ್ತೆ ಅನ್ನೋದ್ರ ಬಗ್ಗೆ. ಇದೆಲ್ಲ ಆದ್ಮೇಲೆ ಇಲ್ಲಿ ಕೊನೆಯದಾಗಿ ಬರದೆ ಉತ್ತಮ ಕಳಪೆ ಅಂತಂದ್ಬಿಟ್ಟು ಇಲ್ಲಿ ಯಾರ್ಯಾರಿಗೆ ಉತ್ತಮ ಕೊಟ್ಟರು ಕಳಪೆ ಕೊಟ್ಟರು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ರಜತ್ ಅವ್ರು ಬರ್ತಾರೆ, ರಕ್ಷಿತಾ ಅವ್ರಿಗೆ ಉತ್ತಮ ಕೊಡ್ತಾರೆ, ಅಶ್ವಿನಿ ಅವ್ರಿಗೆ ಕಳಪೆ ಕೊಡ್ತಾರೆ. ರೀಸನ್ ಕೂಡ ಕರೆಕ್ಟ್ ಆಗಿ ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ರಕ್ಷಿತಾ ಅವ್ರು ಬರ್ತಾರೆ, ರಘು ಅವ್ರಿಗೆ ಉತ್ತಮ ಮತ್ತೆ ಕಳಪೆ ಬಂದ್ಬಿಟ್ಟು ಧನುಷ್ ಅವ್ರಿಗೆ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಅಶ್ವಿನಿ ಅವ್ರು ಬರ್ತಾರೆ, ಚೈತ್ರ ಅವ್ರಿಗೆ ಉತ್ತಮ ಕೊಡ್ತಾರೆ, ಗಿಲ್ಲಿ ಅವ್ರಿಗೆ ಕಳಪೆ ಕೊಡ್ತಾರೆ. ಅವ್ರು ಕೊಟ್ಟಿದ್ದ ರೀಸನ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವರು ಯಾರ ಹತ್ರನೂ ಕೂಡ ಜಾಸ್ತಿ ಮಾತಾಡಲ್ಲ, ಕೆಲವೊಬ್ರು ಸ್ಪರ್ಧಿಗಳ ಹತ್ರ ಇಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಮನೆ ಕೆಲಸ ಅಂತ ಬಂದಾಗ ಏನೂ ಕೂಡ ಮಾಡಲ್ಲ ಅಂತ ಇಲ್ಲಿ ಹೇಳ್ತಾರೆ. ಪ್ರತಿಯೊಬ್ರು ಬಾಯಲ್ಲೂ ಕೂಡ ಬರೋದೇನಪ್ಪಾ ಅಂತಂದ್ರೆ ಗಿಲ್ಲಿ ಇಲ್ಲಿ ಮನೆ